ರಾಜು ಬಿಟ್ಟು ದುಡಿಸುವ ಸರ್ಕಾರಕ್ಕೆ चलो बोलो ना राजू 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 सर ಇವತ್ತಿನ ದಿನ ನಾವು ಸ್ಟ್ರೈಕ್ ಮಾಡೋ ಕಾರಣ ಅಂದ್ರೆ ನಾವು ಹೋದ ತಿಂಗಳು ಸ್ಟ್ರೈಕ್ ಮಾಡಿದ್ವಿ ಜನವರಿ ಒಳಗೆ 7, 8, 9, 10 4 ದಿನ ಸ್ಟ್ರೈಕ್ ಮಾಡಿದ್ವಿ. ಸ್ಟ್ರೈಕ್ ಮಾಡಿದಾಗ ಅವಾಗ CM ಸರ್ ಬಂದು ಅವರ PA ಅನ್ನ ಕಳಿಸ್ಬಿಟ್ಟೆ. ಅವ್ರೇನು ಹೇಳಿದ್ರು ಅಂದ್ರೆ ನಾವು ಈ ಕೂಡಲೇ ನಿಮ್ಗೆ 10,000 ರೂಪಾಯಿ ನಿಗದಿ ಮಾಡ್ತೀವಿ, ಅದಕ್ಕೆ ಸ್ಟ್ರೈಕ್ ಹಿಂತಗೋರಿ ಅಂತ ಹೇಳಿದ್ರು. ಅವ್ರು ಹೇಳಿದ ಪ್ರಕಾರ ನಾವು ಅವ್ರ ಮಾತು ಮೇಲೆ ಭರವಸೆ ಇಟ್ಟು ನಮ್ಮ ಸ್ಟ್ರೈಕ್ ಹಿಂತಗೊಂಡಿದ್ವಿ. ಆದ್ರೆ ಇವಾಗ ಏನಂತಾರಂದ್ರ ನಮಗ್ ಅಷ್ಟು ಕೊಡಕ್ ಆಗಂಗಿಲ್ಲ ಅಂತ ಹೇಳ್ತಾ ಇದಾರ. ಅದಕ್ಕೆ ಅವ್ರು ಏನ್ ಕೊಟ್ಟ ಮಾತನ್ನ ಐತಿಲ್ಲ ಅದನ್ನ ಉಳಿಸ್ಕೊಳ್ಬೇಕು ಅವ್ರು. ಮತ್ತೆ ಇವಾಗ್ಲೇನ ಆ 10,000 ರೂಪಾಯಿ ಏನ್ ನಿಗದಿ ಮಾಡ್ಯಾರಲ್ಲ ಅದ್ರದ್ದು ಆರ್ಡರ್ ಕಾಪಿ ಕೊಡ್ಬೇಕು. ಆಮೇಲೆ 60 ವರ್ಷದವರಿಗೆ ರಿಟೈರ್ಮೆಂಟ್ ಕೊಡ್ತೀವಿ ಅಂತ ಹೇಳ್ಯಾರ, ಅದನ್ನು ಕೂಡ ಹಿಂತೆಗೆದುಕೊಳ್ಬೇಕಂತ ಹೇಳಿ ಸ್ಟ್ರೈಕ್ ಮಾಡಕತ್ತೀವಿ. ನಾವ್ 10 ತಾಲೂಕಿಂದ ಬಂದೇವಿ. ಎಲ್ಲಾ ಆಶಾಗಳು ಅದೇವ್ರಿ, ಇಲ್ಲಂದ್ರು 2,000ಕ್ಕಿಂತಾನು ಜಾಸ್ತಿ ಜನ ಅದೇವ್ರಿ. ಇವಾಗ ಸದ್ಯ ಗೀತಾ ಶಶಿಕಾಂತ್ ರಾಯಗೋಳ್ ಅಂತ ಜಿಲ್ಲಾ ಕಾರ್ಯದರ್ಶಿ AIT. ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ AITUC ಸೇರಿರುವಂತದ್ದು. ಮಾನ್ಯ CM ಅವ್ರಿಗೆ ನಾವು ಇವತ್ತು ನೆನಪು ಮಾಡ್ತಾ ಇದೀವಿ, ವಚನ ಭ್ರಷ್ಟರಾಗಬೇಡಿ, ನೀವು ನುಡಿದಂತೆ ನಡೆಯುವ ಸರ್ಕಾರ ಅಂತೇಳಿ ನೀವು ಹೇಳ್ಕೊಂಡಿದ್ದೀರಿ, ನುಡಿದಂತೆ ನಡೀತಾ ಇದ್ದೀರಿ. ಇವತ್ತು ಆಶಾಗಳಿಗೆ ಕೊಟ್ಟ ಮಾತೇನು 10,000 ರೂಪಾಯಿ ನೀವು ಕನಿಷ್ಠ ಮಾಸಿಕ ಗೌರವಧನ ಅದನ್ನ ಗ್ಯಾರಂಟಿ ಅಂತ ಹೇಳಿದ್ರಿ ಏಪ್ರಿಲ್ 1ನೇ ತಾರೀಕಿನಿಂದ. ಆದ್ರೆ ಈವರೆಗೂ ಆದೇಶ ನೀವು ನೀಡಿಲ್ಲ, ನಮಗೆ ಆತಂಕ ಇದೆ. ಹಾಗಿದ್ರೆ ಏಪ್ರಿಲ್ 1ನೇ ತಾರೀಕಿನಿಂದ ನಿಮ್ದು 10,000 ರೂಪಾಯಿ ಹೇಳಿರುವಂತದ್ದು ಬರ್ತದೋ ಇಲ್ಲ ಅನ್ನುವಂಥದ್ದು. ಹಾಗೇನೆ 1,000 ರೂಪಾಯಿ ಬಜೆಟ್ ನಲ್ಲಿ ಏರಿಕೆ ಮಾಡ್ತೀವಿ, ಅದಕ್ಕೆ ನಮ್ಮ ಬಜೆಟ್ಗಿನ ಮುಂಚೆ ಸಭೆ ಕರ್ತೀವಿ ಅಂತ ಹೇಳಿದ್ರಿ, ಸಭೆ ಕರ್ಲಿಲ್ಲ. ಆದ್ರೆ 1,000 ರೂಪಾಯಿ ಯಾವ ರೀತಿ ಏರಿಕೆ ಮಾಡಿದ್ರಿ ನೀವು? 20,000 ಜನಗಳಿಗೆ ಆಲ್ರೆಡಿ ಬರ್ತಾ ಇದೆ, ಇನ್ನು 22,000 ಜನಗಳಿಗೆ ಬರ್ತಾ ಇರ್ಲಿಲ್ಲ. ಅದನ್ನ ನೀವು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರಿ. ನಾವೇನ್ ಕೇಳ್ತಾ ಇದೀವಿ, 42,000 ಜನ ಆಶಾ ಕಾರ್ಯಕರ್ತೆಯರಿಗೂ ಏನು ನಿಗದಿತ ಮಾಸಿಕ ವೇತನ 5,000 ಇದೆ, ಅದನ್ನ 6,000 ಮಾಡಿ ನೀವು ಅದಕ್ಕೆ ಆದೇಶ ಹೊರಡಿಸ್ರಿ ಅಂತೇಳಿ. ಆದ್ರೆ ಸರ್ಕಾರ ಮಾಡಿದ್ದೇನು, ಈ ಆದೇಶಗಳನ್ನ ಹೊರಡಿಸೋ ಬದಲಿಗೆ ಇವತ್ತು 60 ವರ್ಷ ಆದಂತವ್ರನ್ನ ತೆಗೆದುಹಾಕುವಂತ ಆದೇಶ ಏಕಾಏಕಿ ಮಾಡಿದೆ. ಹಾಗೇನೆ 12 ವರ್ಷ ಕೇವಲ 6,000 ರೂಪಾಯಿದಲ್ಲಿ ಬಿಟ್ಟು ದುಡಿಸ್ಕೊಂಡಿರುವಂತ ಸುಗಮಕಾರರನ್ನ ತೆಗೆದುಹಾಕುವಂತ ಆದೇಶ ಮಾಡಿದೆ. ಈ ಆದೇಶಗಳನ್ನ ಹಿಂತಕೋಬೇಕು. ನಮ್ಮ ನಾಯಕರೊಂದಿಗೆ ಸಭೆಯನ್ನ ನಿಗದಿ ಮಾಡಬೇಕು ಆರೋಗ್ಯ ಇಲಾಖೆ ಸಚಿವರ ಸಮ್ಮುಖದಲ್ಲಿ ಅಂತೇಳಿ ಆಗ್ರಹಿಸಿ ರಾಜ್ಯವ್ಯಾಪಿ ಹೋರಾಟ ಮಾಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಹೋರಾಟದ ಮಹಾಪೂರದ ಮೂಲಕ ಹೋರಾಟ ಮಾಡ್ತಾ ಇದೀವಿ. ಗಂಗಾಧರ ಬಡಿಗೇರ್, ರಾಜ್ಯ ಉಪಾಧ್ಯಕ್ಷ, ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ. ಮಾಡಿ ಸರ್.
ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ. ಹಲೋ ಬೆಳಗಾವಿ ಗಂಧಬೆಟ್ಟದ ನಾಡು ಇವತ್ತು ಕನ್ನಡ ಪರ ಸಂಘಟನೆ ಒಕ್ಕೂಟನ್ನ ಆಶಾ ಕಾರ್ಯಕರ್ತರಿಗೆ ಹೆಚ್ಚಿಗೆ ಆಗುವಂತ ನೀವು ಘೋಷಣೆ ಮಾಡಬೇಕು. ಘೋಷಣೆ ಮಾಡಬೇಕು. ಆದೇಶ ते काय लोगों पण येतो
ರಾಜು ಸರ್ ಕರೆಕ್ಟ್ ಕರೆಕ್ಟ್ ಹತ್ತಲ್ಲ ಎಲ್ಲಿಯವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ
ಆಶಾ ಸಹೋದರಿಯರ ಈ ಒಂದು ಚಳುವಳಿ ಏನೈತಿ, ಈ ಸಂದರ್ಭದಲ್ಲಿ ನಮ್ಮ AIUTUCಗೆ ಸಂಯೋಜನೆಗೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಟನೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ನಾವು ಈ ಜಿಲ್ಲಾ ಮಟ್ಟದ ಹೋರಾಟ ಹಮ್ಮಿಕೊಂಡಿದ್ದೀವಿ. ಬಹಳ ಸಂತೋಷದ ವಿಷಯ. ನಮ್ಮ ಪೊಲೀಸ್ ಇಲಾಖೆಯವರು ಇಲ್ಲೇ ಸ್ವತಃ ಅವರೇ ಅಂಟಿದ್ರಂತ ಜಿಲ್ಲಾಧಿಕಾರಿಗಳ ಸಾಹೇಬರು, ಅವ್ರಿಗೆ ಮೊದಲೇ ಬಹಳ ಕಾಳಜಿ ಇಂಥ ಚಳುವಳಿ. ಇತ್ತೀಚೆಗೆ ನಾವೊಂದು ಈ ಹೆಲ್ತ್ ವಿಷಯಕ್ಕೆ ಸುತ್ತುವರೆದಂಗೆ ಹೋರಾಟ ಮಾಡಿದಾಗಲೂ ಹಿಂಗೆ ಬಂದರು, ಅವರು ಒಂಥರ ಜನಸಾಮಾನ್ಯರ ಥರನ ಬಂದರು. ಅದು ನಮಗೆ ಬಹಳ ಸಂತೋಷ ಅನ್ನಿಸ್ತಿ. ಇವತ್ತು ನಮ್ಮ ಹೋರಾಟನ ಕಂಡು ಹೋಗೋ ಗಾಡಿ ನಿಂದಿರಿಸಿ ಅವರು ಇಲ್ಲಿ ನಮ್ಮ ಮನವಿ ಪತ್ರನ ಸ್ವೀಕಾರ ಮಾಡಕ್ ಬಂದಿದ್ದಾರೆ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀಯುತ ಮೊಹಮ್ಮದ್ ರೋಷನ್ ಸರ್ ಅವರಿಗೆ ನಾವು ಆತ್ಮೀಯವಾಗಿ ನಮ್ಮ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಟನೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಈ ಹೋರಾಟದ ಜಾಗಕ್ಕೆ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗಂಗಾಧರ ಬಡಿಗೇರ್ ಅವರು ಇವತ್ತಿನ ಈ ಚಳವಳಿ ನೇತೃತ್ವದಲ್ಲಿ ಇದ್ದಾರೆ. ಆಮೇಲೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗೀತಾ ರಾಯ್ಗೋಳ್, ರೂಪಾ ಅಂಗಡಿ, ಲತಾ ಜಯಶ್ರೀ, ಹಾಗೆ ರೇಣುಕಾ ಭಾರತಿ, ಇನ್ನುಳಿದ ಎಲ್ಲ ನಮ್ಮ ಜಿಲ್ಲಾ ಮುಖಂಡರು, ನಮ್ಮ ಗಂಗಮ್ಮ, ಎಲ್ಲರೂ ಕೂಡ ಇಲ್ಲಿ ತಾಲೂಕಾ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ಅವ್ರನ್ನ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಶ್ರೀಯುತ ಗಂಗಾಧರ ಬಡಿಗೇರ್ ಅವರು ನಮ್ಮ ರಾಜ್ಯ ಉಪಾಧ್ಯಕ್ಷರು ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಬೇಡಿಕೆ ಬಗ್ಗೆ ಹಂಚ್ಕೊಳ್ಬೇಕಂತ ಅವರಲ್ಲಿ ಕೇಳ್ಕೊಳ್ತೀನಿ. ಈ ಒಂದು ಹೋರಾಟದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕಮರೇಡ್ ಲಕ್ಷ್ಮಣ್ ಜಡಗಣ್ಣವರವರೇ, ಸ್ವತಃ DC ಸಾಹೇಬರು ನಿಮ್ಮ ಒಂದು ಆಶಾ ಕಾರ್ಯಕರ್ತೆಯರ ಒಂದು ಗೋಳನ್ನ ಕೇಳಲಿಕ್ಕೆ, ಅವರ ಒಂದು ಮನವಿ ಪತ್ರವನ್ನ ಸ್ವೀಕಾರ ಮಾಡಲಿಕ್ಕೆ ನಾವು ಅವ್ರ ಬಳಿಗೆ ಹೋಗ್ತಿದ್ದಂಗೆನೆ ಅವರೇ ನಮ್ಮ ಬಳಿಗೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಒಂದು ಹೃತ್ಪೂರ್ವಕವಾದಂತ ವಂದನೆಗಳನ್ನು ಹೇಳ್ತಾ, ಇವತ್ತು ಸರ್ ರಾಜ್ಯವ್ಯಾಪಿ ನಾವು ಹೋರಾಟ ಮಾಡ್ತಾ ಇದ್ವಿ. ಆಕ್ಚುಲಿ ಇದು ನಿನ್ನೆ ಆಗ್ಬೇಕಾಗಿತ್ತು, ಆದ್ರೆ ನಮ್ಮ ಪೊಲೀಸ್ ಇಲಾಖೆಯಿಂದ ರಿಕ್ವೆಸ್ಟ್ ಮಾಡ್ಕೊಂಡಂತ ಕಾರಣಕ್ಕೆ ನಾವು ಇವತ್ತು ಹಾಕೊಂಡ್ವಿ. ಇದರಲ್ಲಿ ರೀಸನ್ ಏನಿದೆ ಅಂದ್ರೆ ಸರ್, ಇದು ನಿಮಗಾಗಲೇ ಹೇಳಿದೆ, ಇದು ಇಟ್ಸ್ ಒನ್ ಪಾರ್ಟ್ ಆಫ್ ಹೋಲ್ ಡಿಸ್ಟ್ರಿಕ್ಟ್ ಎಷ್ಟೇ. ಇಲ್ಲಿ ನಾವು ಬಹಳ ಮುಖ್ಯವಾಗಿ 3 ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಲಾಸ್ಟ್ ಜನವರಿನಲ್ಲಿ ಹೋರಾಟ ಮಾಡಿದಾಗ ಇವರು ಹೆಚ್ಚಿಗೆ ಹಣ ಕೊಡಿ, ವೇತನ ಹೆಚ್ಚಿಗೆ ಮಾಡಿ ಅಂತೇಳಿ ನಾವು ಘೋಷಣೆ ಬೇಡಿಕೆ ಇಡ್ಲಿಲ್ಲ. ಬದಲಾಗಿ ಆಲ್ರೆಡಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ, 5,000 ರೂಪಾಯಿ ದುಡ್ಡು ಇವರು ವೋಚರ್ ನಲ್ಲಿ ದುಡಿದ್ರೆ ಯು ನೋ ದಟ್ ಅದನ್ನ ಒಂದು ಸಾಫ್ಟ್ ಅಲ್ಲಿ ಹಾಕ್ಬೇಕು, RCS ಸಾಫ್ಟ್ ಅಲ್ಲಿ. ಆ RCS ಸಾಫ್ಟ್ ಆಗಿ ಹಾಕಿದ್ರೆ ಒಂದ್ ರೀತಿ ಅದು ಜರಡಿನಲ್ಲಿ ನೀರ್ ಹಿಡಿದಾಗೆ. 5,000 ರೂಪಾಯಿ ಹಾಕಿದ್ರೆ ಬರೋದು 800, 1000, ಕೆಲವರಿಗೆ 0 ಇದೆ. ಅದಕ್ಕೆ ನಾವೇನ್ ಕೇಳಿದ್ವಿ, ದುಡಿದ ಹಣ ಕೊಡಿ ನೀವು. 5,000 ರೂಪಾಯಿ ಅವ್ರಿಗೆ ರಾಜ್ಯ ಸರ್ಕಾರದ ಮಾಸಿಕ ನಿಗದಿತ ಗೌರವಧನ ಇದೆ, 5,000 ರೂಪಾಯಿ ರಾಜ್ಯ ಸರ್ಕಾರದ್ದು. ಹಾಗೇನೆ ಅದನ್ನ 2,000 ರೂಪಾಯಿ ಕೇಂದ್ರ ಸರ್ಕಾರದ್ದು ಏನು ರುಟೀನ್ ವರ್ಕ್ಸ್ಗೆ, PHC ಮೀಟಿಂಗ್, HSC, HND ಈ ತರದ್ದು 2,000 ರೂಪಾಯಿ ಇದೆ. ಅದಾದ್ಮೇಲೆ ಮಾನ್ಯ ಸಚಿವರೇ ಬಂದು 1,000 ರೂಪಾಯಿಯನ್ನ ಮಾನ್ಯ ಕಮಿಷನರ್ ಅವರು ಶಿವಕುಮಾರ್ ಸರ್ ಬಂದು ಅನೌನ್ಸ್ ಮಾಡಿರುವಂತದ್ದು. 1,000 ರೂಪಾಯಿ ಎಲ್ಲರಿಗೂ ಸಹಿತ ಕೇವಲ 20,000 ಜನ ಆಶಾ ಕಾರ್ಯಕರ್ತರಿಗಿತ್ತು, ಟೀಮ್ ಬೇಸ್ಡ್ ಇನ್ಸೆಂಟಿವ್. ಅದನ್ನ 42,000 ಆಶಾ ಕಾರ್ಯಕರ್ತರಿಗೆ ಕೊಡ್ತೀವಿ ನಾವು. ಆ ಮೂಲಕ 8,000 ರೂಪಾಯಿ ಆಯ್ತು. 2,000 ರೂಪಾಯಿ ಏನಿದೆಯಲ್ಲ ಅವರ ಏನು ದುಡಿದಂತ ಏನು ಇನ್ಸೆಂಟಿವ್ ನಲ್ಲಿ 2,000 ರೂಪಾಯಿ ಗ್ಯಾರಂಟಿ, ಅಲ್ಲಿಂದಾಗಿ 10,000 ರೂಪಾಯಿ ಗ್ಯಾರಂಟಿ ಅನ್ನುವಂತ ಮಾತನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, CM ಸಾಹೇಬರು ಹೇಳಿದ್ರು. ಏಪ್ರಿಲ್ 1ನೇ ತಾರೀಕಿಗೆ ಅದು ಜಾರಿ ಆಗಬೇಕು ಅಂತ ಹೇಳಿದ್ರು ಸರ್. ಆದ್ರೆ ಈವರೆಗೂ ಕೂಡ ಆದೇಶ ಆಗಿಲ್ಲ ಸರ್. ಹಾಗೇನೆ ಬಜೆಟ್ಗಿನ ಮುಂಚೆ ಸಭೆ ಕರಿತೀರಿ ಅಂತ ಹೇಳಿದ್ರು, ಸಭೆ ಕರೀಲಿಲ್ಲ. 1,000 ರೂಪಾಯಿ ಅವ್ರಿಗೆ ಏರಿಕೆ ಮಾಡ್ತೀವಿ ಅಂತ ಹೇಳಿ ಅಂದಿದ್ರು. ಅದನ್ನ ಏನು ಮಾಡಿದ್ರು, ಏನು 22,000 ಜನಗಳಿಗೆ ಟೀಮ್ ಬೇಸ್ಡ್ ಇನ್ಸೆಂಟಿವ್ ಏನು ಬರ್ತಿರ್ಲಿಲ್ಲಲ್ಲ, ಅದನ್ನು ಬಜೆಟ್ ನಾಗ ಘೋಷಣೆ ಮಾಡಿದ್ರು. ನಾವು ಬಯಸಿದ್ದು ಏನು 42,000 ಜನ ಆಶಾಗಳಿಗೆ, ಆದ್ರೆ ಅವ್ರು ಹೇಳಿದ್ದು 22,000 ಜನ ಟೀಮ್ ಬೇಸ್ಡ್ ಇನ್ಸೆಂಟಿವ್ ಇಲ್ಲ, ಅದನ್ನು ಘೋಷಣೆ ಮಾಡಿದ್ರು. ಈ ಬೇಡಿಕೆ ಇದ್ರ ಸಂಬಂಧಪಟ್ಟಂಗೆ 1,000 ರೂಪಾಯಿ ಅವ್ರಿಗೆ ಹೆಚ್ಚಳ, 42,000 ಜನ ಆಶಾ ಕಾರ್ಯಕರ್ತರಿಗೆ ಹೆಚ್ಚಾಗಬೇಕು ಅನ್ನುವಂಥದ್ದು 2ನೇ ಬೇಡಿಕೆ. 3ನೇದು ಸರ್, ಈ ಆದೇಶಗಳನ್ನ ಹೀಗೆ ತುರ್ತಾಗಿ ಮಾಡಬೇಕಾಗಿತ್ತು. ಏಪ್ರಿಲ್ ತಿಂಗಳಲ್ಲಿ ಜಾರಿಗೆ ಬರ್ಬೇಕಂತಂದ್ರೆ ಈವರೆಗೆ ಆದೇಶ ಮಾಡಿಲ್ಲ. ನಮಗೆ ಆತಂಕ ಇದೆ.
ಕೊಟ್ಟ ಮಾತನ್ನ ನಡೆಸ್ಕೊಳ್ರಿ. ಇವತ್ತು ಕೊಟ್ಟ ಮಾತಿನಂತೆ ನಡೆಯುವ ಸರ್ಕಾರ ಅಂತೇಳಿ ಇವತ್ತು ಎಲ್ಲ ಕಡೆ ಸುದ್ದಿ, ಎಲ್ಲ ಕಡೆ ಮನೆ ಮಾತೆ ಆಗಿರುವಂತದ್ದು, ಬಾಯಲ್ಲಿರುವಂತದ್ದು. ಅದಕ್ಕೆ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ, ಸ್ವಾಮಿ ನೀವು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ, ವಚನ ಭ್ರಷ್ಟ ಆಗಬೇಡಿ ಅಂತ ನಾವು ಈ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೀವಿ. ಹಾಗೇನೆ ಮಾನ್ಯ ಆರೋಗ್ಯ ಸಚಿವರ ಜೊತೆಗೆ ಸಮ್ಮುಖದಲ್ಲಿ ಪದಾಧಿಕಾರಿಗಳ ಸಭೆ ಕರಿಬೇಕು. ಏನೋ 12 ವರ್ಷದಿಂದ ದುಡಿಸಿಕೊಂಡಿದ್ದಾರೆ ಸರ್ ಫೆಸಿಲಿಟೇಟರ್ನ. 3 ದಿನದಿಂದ ಲೆಟರ್ ಬಂದಿದೆ, ಅವ್ರನ್ನ ಸೇವೆಯಿಂದ ಬಿಡುಗಡೆ ಮಾಡ್ಬೇಕಂತೇಳಿ ಏಕಾಏಕಿ ತೆಗೆದು ಹಾಕಿದ್ರು ಲಾಸ್ಟ್ 28ಕ್ಕೆ. 60 ವರ್ಷ ಆದಂಥವ್ರು, ಅವರು ಸ್ಟಿಲ್ ವರ್ಕಿಂಗ್ ಇದ್ದಾರೆ. ಈಗ ಏಕಾಏಕಿ ಅವರ ಮನೆಗೆ ಹೋಗಿ ಅವರಲ್ಲಿ ಎಷ್ಟೋ ಜನ ಕೇವಲ ಇದೇ ಒಂದು ಹಣದ ಮೇಲೆ ಅವರು ಜೀವನ ನಡೆಸುವಂತವ್ರು. ಸೊ ಅದನ್ನ ಏಕಾಏಕಿ ಇಂಥ ಆದೇಶ ಮಾಡಿದ್ದಾರೆ. ಯಾವ ಆದೇಶ ಮಾಡ್ಬೇಕಾಗಿತ್ತು ಅದನ್ನು ಮಾಡ್ಲಾರ್ದನೆ. ಅದಕ್ಕೆ ಈ ಸಂಬಂಧಪಟ್ಟಂಗೆ ಸಭೆ ಕರಿಬೇಕು ಅಂತ ಹೇಳಿ ರಾಜ್ಯವ್ಯಾಪಿ ಇವತ್ತು ಹೋರಾಟಗಳನ್ನ ಹಮ್ಮಿಕೊಂಡಿದ್ದೀವಿ ಸರ್. ನಮ್ಮ ಭಾವನೆಗಳೊಂದಿಗೆ ಇವತ್ತೇನೆ ದಯವಿಟ್ಟು ನೀವು ಸರ್ಕಾರಕ್ಕೆ ಬರಿಬೇಕು ವಿತ್ ಆಲ್ ಅವರ್ ಎಮೋಷನ್ಸ್. ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಸರ್. ದಯವಿಟ್ಟು ತಲುಪಿಸ್ಬೇಕಂತ ಹೇಳ್ತಾ ಇದ್ದೀನಿ. ಈ ಕಡೆ ಬರ್ರಿ ಲಕ್ಷ್ಮಣ. ಸರ್ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನನಗೆ ಸ್ವಲ್ಪ ಆರಾಮಿರಲಿಲ್ಲ, ಆದರೂ ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲ ಸೀನಿಯರ್ ಅಧಿಕಾರಿಗಳು ಬಂದು ನಮ್ಮ ಜಿಲ್ಲೆಯ ಆಶಾ ಕಾರ್ಯಕರ್ತರಿಗೆ ತೊಂದರೆ ಆಗ್ತಾ ಇದೆ, ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ತಾವು ಬಂದು ಖುದ್ದಾಗಿ ಮನವಿ ಸ್ವೀಕಾರ ಮಾಡಬೇಕಂತ ನನಗೆ ಹೇಳಿದರು. ನಮ್ಮ ಕಚೇರಿ ಕಡೆ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು, ಈ ರಸ್ತೆ ಮೇಲೆ ನಾವೇ ಇಲ್ಲಿ ಬಂದಿದ್ದೇವೆ. ಅದಲ್ಲದೆ ನಾನು ಸರ್ವಿಸ್ ಜಾಯ್ನ್ ಆದಾಗಿಂದ ಇಲ್ಲಿ ಮಠ ಸುಮಾರು 6 ವರ್ಷ ನಾನು CO ಕೆಲಸ ಮಾಡಿದೆ. ಆವಾಗ ಜಿಲ್ಲೆನಲ್ಲಿರ್ಬೋದು, ಹಾವೇರಿ ಜಿಲ್ಲೆನಲ್ಲಿರ್ಬೋದು, ಇವರೆಲ್ಲರೂ ನನಗೆ ಹಳೆ ಪರಿಚಯ. ಹೆಸ್ಕಾಮ್ ಅಲ್ಲಿ ಇರ್ಬೋದು, ಎಲ್ಲ ಬಹಳಷ್ಟು ಕೆಲಸಗಳಲ್ಲಿ. ಇವತ್ತು ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಯಾಗಿ ನಾನು ತಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತಾನೆ ಹೇಳ್ತೀನಿ. ಮೂಲ ವಿಚಾರ, ಹಿಂದಿನ 5-6 ವರ್ಷದಿಂದ ನಾವು ತಮ್ಮ ಕೆಲಸವನ್ನು ನೋಡ್ತಾ ಇದ್ದೀವಿ. ಆವಾಗ ಯಾರು ಕೆಲಸ ಮಾಡಲಿಕ್ಕೆ ಖಾಸಗಿ ಸಂಸ್ಥೆಗಳಲ್ಲಿ ನಾವು ಅಲ್ಲಿಂದ ಕೆಲಸ ತಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಆವಾಗ ಆಶಾ ಕಾರ್ಯಕರ್ತರು ನಮ್ಮ ಜೊತೆ ನಿಂತ್ಕೊಂಡು ನಾನು ತಮ್ಮೆಲ್ಲರಿಗೂ ಚಿರಋಣಿಯಾಗಿರ್ತೀನಿ. ತಮ್ಮ ಪರವಾಗಿ ನೀವು ಹೇಳಿದ ಹಾಗೆ ಇವತ್ತೇ ನಾನು ಪತ್ರ ಬರೀತೀನಿ. ಜೊತೆಯಲ್ಲಿ ಅಲ್ಲಿಂದ ಏನೇನು ತೀರ್ಮಾನಗಳು ತಗೊಳ್ತಾ ಇದ್ದಾರೆ ಅದನ್ನು ಫಾಲೋ ಅಪ್ ಮಾಡಿ ತಮಗೆ ತಿಳುವಳಿಕೆಯನ್ನು ನಾನೇ ಕೊಡ್ತೀನಿ. ನೆರಳಿದೆ, ಆದರೆ ನಾವು ಈ ಥರ ಕೂತ್ಕೋಬಾರ್ದು. ತಮ್ಮ ಬೇಡಿಕೆ ಏನಿದೆ, ತಮ್ಮ ಕೂಗೇನಿದೆ, ನಾವು ದಯವಿಟ್ಟು ನಾನು ಮನವಿ ಅರ್ಜಿಯನ್ನು ಸ್ವೀಕಾರ ಮಾಡಿದ್ದೀನಿ. ತಮ್ಮ ಕೆಲಸಕ್ಕೆ ನಾವು ಬಹಳ ಬೆಲೆ ಕೊಡ್ತೀವಿ. ಆಶಾ ಕಾರ್ಯಕರ್ತರಿಲ್ಲ ಅಂದರೆ ಈ ಇಲಾಖೆ ಕೆಲಸ ಮಾಡೋದು ಅಸಾಧ್ಯ. ಅಂದರೆ ಆವಾಗ ಜಿಲ್ಲಾಧಿಕಾರಿಯಾಗಿ ನಾನು ಈ ಒಂದು ಕ್ಷೇತ್ರದ ಕೆಲಸ ಮಾಡೋದು ಅಸಾಧ್ಯ. ನಾವೆಲ್ಲರೂ ಒಂದೇ. ಅದಕ್ಕೋಸ್ಕರ ಇವತ್ತು ತಮ್ಮ ಬೇಡಿಕೆಯನ್ನು ನಾನು ಸ್ವೀಕಾರ ಮಾಡಿದ ನಂತರ ತಾವುಗಳು ಈ ಪ್ರತಿಭಟನೆಯನ್ನು ಮುಗಿಸ್ಬೇಕಂತ ಬೇಡ್ಕೊಳ್ಳುತ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಕೆಲಸ ಏನಿದೆ
ನಾನು ನನ್ನ ಸಾಯಶಕ್ತಿ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.